याच्यामध्ये एक सांगू इच्छितो, आम्ही काय फार मोठे बिझनेसमॅन नाही आहे. भावसार समाजामध्ये मला सांगायला कितींदा खंत वाटतंय, किती आम्ही 1 करोड पॉप्युलेशन सांगतो भावसार समाजाची, आणि दुर्दैवाने एक सुद्धा लिस्टिंग कंपनी नाही आहे. जैन आहेत 50 लाख आणि त्याची 100ची लिस्टिंग कंपनी. आदित्य हे आमच्या भावसार समाजाकरता म्हणत नाही, आमच्या फॅमिली करता लिस्टिंग कंपनी बनवतील हे बरं आशा. Successes, the whole mantra and ethos of our group is to give back to the society. एक वर्ड आपल्या शक्ती मध्ये तुम्ही बघता की एव्हरीथिंग रिझोनेट्स. ऑपॉर्च्युनिटी देतोय की तुम्ही तर लाईव्हलीहूड करा, आणि आजही तेच पॅशन म्हणा ॲज अ स्टार्टअप, तेच नवीन एन्थुसियाझम म्हणा, नवीन बिझनेसेस हँडल करतोय, नवीन बिझनेसेसला शोधतोय. कशाला म्हटलं तर आज 1500 लोक, त्यांचे एक घरामध्ये 4 लोक असलं तरी जवळजवळ ನಾನು ನಾರಾಯಣರಾವ್ ತಾತುಸ್ಕರ್, ಭಾವಸಾರ್ ವಿಷನ್ ಇಂಡಿಯಾ ಇದರದ್ದು ಸಂಸ್ಥಾಪಕರು. 2001 ನಾನು ಹುಬ್ಬಳ್ಳಿಯಲ್ಲಿ ಒಂದು ಸಣ್ಣ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಒಂದು ಪ್ರೋಗ್ರಾಮ್ ಮಾಡಬೇಕಂತೇಳಿ ಒಂದು ಗ್ರೂಪ್ ಮಾಡಿದೆ. ಆ ಗ್ರೂಪಿನ ಹೆಸರು ಭಾವಸಾರ್ ವಿಷನ್ ಇಂಡಿಯಾ. 70 ಮಂದಿಲಿಂದ ನಾವು ಶುರು ಮಾಡಿದ್ವಿ. ಇವತ್ತು ಎಲ್ಲ ನಮ್ಮ ಇಂಡಿಯಾ ಒಳಗೆ ಎಲ್ಲ ಕಡೆ ಭಾವಸಾರ್ ವಿಷನ್ ಇಂಡಿಯಾ ಕ್ಲಬ್ ಆಗಿದ್ದಾವೆ. ಮತ್ತು ಇದಕ್ಕೆ ನಿನ್ನೆ ಮತ್ತು ಇವತ್ತು ಭಾವಸಾರ್ ವಿಷನ್ ಇಂಡಿಯಾದು ಸಿಲ್ವರ್ ಜೂಬ್ಲಿ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಬ್ಯಾಂಗ್ಳೂರಿನಲ್ಲಿ. ಇದರದ್ದು ಉದ್ದೇಶ 3 ಇಟ್ಕೊಂಡು ನಾನು ಶುರು ಮಾಡಿದ್ದೆ. ಒಂದು ಫ್ರೆಂಡ್ಶಿಪ್ ಮಾಡೋದು, ಸೆಕೆಂಡು ಸರ್ವಿಸ್ ಮಾಡೋದು, 3ನೇದು ಲೀಡರ್ಶಿಪ್ ಕಲಿಬೇಕು. ಇದು ನಮ್ಮ ಸಮಾಜಕ್ಕೆ ಭಾಳ ಬೇಕಾಗಿತ್ತು. ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗಬೇಕು ಮತ್ತು ಸಮಾಜಕ್ಕೆ ಉನ್ನತ ಸ್ಥಾನ ತೊಗೊಂಡು ಹೋಗಲಿಕ್ಕೆ ಒಂದು ಆರ್ಗನೈಸೇಷನ್ ಬೇಕು. ಸಮಾಜದಲ್ಲಿ ಸಾಕಷ್ಟು ಆರ್ಗನೈಸೇಷನ್ ಇರ್ತಾವೆ, ಆದರೆ ಇದು ಸಿಸ್ಟಮೆಟಿಕ್ ಆಗಿ, ಡಿಸಿಪ್ಲಿನ್ ಆಗಿ ಒಂದು ಪ್ರತಿ ವರ್ಷ ಚೇಂಜ್ನಲ್ಲಿ ವಿಶ್ವಾಸ ಮಾಡ್ತೀವಿ. ಪ್ರತಿ ವರ್ಷ ಕ್ಲಬ್ ಪ್ರೆಸಿಡೆಂಟು ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಚೇಂಜ್ ಆಗ್ತಾರೆ, ಆಮೇಲೆ ನ್ಯಾಷನಲ್ ಪ್ರೆಸಿಡೆಂಟ್ ಚೇಂಜ್ ಆಗ್ತಾರೆ. ಈ ಥರ ಒಂದು ಸೆಟಪ್ ಇದೆ. ಇದರಲ್ಲಿ ನಾವು ಸಾಕಷ್ಟು ಸಮಾಜ ಕೆಲಸ ಅಂದರೆ ಏನು ಸಮಾಜಕ್ಕೆ ಬೇಕಾಗಿದೆ, ಬಾಲ್ ಸಂಸ್ಕಾರ ಕ್ಲಾಸ್, ವಧುವರ ಸಮ್ಮೇಳನ, ಮಾಸ್ ಮ್ಯಾರೇಜಸ್, ಆಮೇಲೆ ಬ್ಲ್ಯಾಂಕೆಟ್ ಡಿಸ್ಟ್ರಿಬ್ಯೂಷನ್, ಸ್ಕೂಲ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಮತ್ತು ಭಾಳಷ್ಟು ಹೆಲ್ತ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇಂಥ ಎಲ್ಲ ಮಾಡ್ತಾಯಿದ್ವಿ. ಅದರಲ್ಲಿ ಮೇಜರಾಗಿ 2 ವರ್ಷದಿಂದ ಈ ವರ್ಷ ನಾವು ನನ್ನ ಸಂಸ್ಥೆಯಿಂದ ಒಂದು 50 ಲಕ್ಷ ರೂಪಾಯಿದು ಕೊಡುಗೆ ಕೊಟ್ವಿ ಸಮಾಜಕ್ಕೆ. ಒಂದು ಹೇರ್ಸ್ ವ್ಯಾನ್ ಶಿವಮೊಗ್ಗಗೆ ನಾವು ಕೊಟ್ಟು 23 ಲಕ್ಷ ರೂಪಾಯಿದು, ಆಮೇಲೆ 100 ಸಿವಿಂಗ್ ಮೆಷಿನ್ಸು ಮತ್ತು 50 ಕ್ಯಾಲಿಪರ್ಸು. ಈ ವರ್ಷ ಹೋದ ವರ್ಷ ನಾವು ಮತ್ತೆ 100 ಸಿವಿಂಗ್ ಮೆಷಿನ್ಸು ಮತ್ತು ಒಂದು ಆಂಬ್ಯುಲೆನ್ಸ್ ಹುಬ್ಳಿ ಕೋಆಪರೇಟಿವ್ ಸೊಸೈಟಿಗೆ ಹಾಸ್ಪಿಟ್ಲಿಗೆ ಒಂದು 24 ಲಕ್ಷ ರೂಪಾಯಿದು ಒಂದು ಇದು ಕೊಟ್ಟಿವಿ, ವ್ಯಾನ್ ಕೊಟ್ಟಿವಿ. ಮತ್ತು ಹಾಸ್ಪಿಟ್ಲಿಗೆ 24/7 ಹೆಲ್ಪ್ಲೈನ್ ಹಾಸ್ಪಿಟ್ಲ್ ಇದೆ, ಅಲ್ಲಿ ವೆಂಟಿಲೇಟರ್ ಒಂದು ಕೊಟ್ಟಿವಿ ಅವರಿಗೆ, ಅದು ಒಂದು 18 ಲಕ್ಷ ರೂಪಾಯಿದು. ಮತ್ತು ಡಯಾಲಿಸಿಸ್ ಯೂನಿಟ್ ಕೊಟ್ಟಿದ್ದೀವಿ.
ಈ ಥರ ಸಾಕಷ್ಟು ಸರ್ವಿಸ್ ನಮ್ಮ ಕಡೆಯಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಮಾಜಕ್ಕೆ ನಾವು ಸರ್ವಿಸ್ ಕೊಡ್ತಾ ಇದ್ದೀವಿ. ಇದರದ್ದು ಇವತ್ತು ಸಾಕಷ್ಟು ಇಂಡಿಯಾ ಒಳಗಿನ ಎಲ್ಲ ಕ್ಲಬ್ ಆಗಿದ್ವಿ. 2 ದಿವಸ ಇದೆ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಭಾಳ ಚೆನ್ನಾಗಿ ನಡೀತು ಇವತ್ತು. ಮತ್ತು ಇದಕ್ಕೆ ಮೋಟಿವೇಶನ್ ಆಗಿ ನಾವು ಅವಾರ್ಡ್ಸು ಕೊಡ್ತೇವೆ, ಒಳ್ಳೆಯ ಒಂದು ಕೀನೋಟ್ ಸ್ಪೀಕರ್ಸ್ ಕರೆಸ್ತೀವಿ, ಮತ್ತು ನಮ್ಮ ಸಮಾಜಕ್ಕೆ ಹೇಗೆ ಮುಂದೆ ಕೆಲಸ ಮಾಡಬೇಕು ಅದರ ಬಗ್ಗೆ ಮೋಟಿವೇಶನು ಮಾಡ್ತೇವೆ. ಥ್ಯಾಂಕ್ ಯು. ನನ್ನ ಹೆಸರು ವೆಂಕಟೇಶ್ ಅತುಸ್ಕರ್ ಅಂತೇಳಿ. ಇವತ್ತು ಇದು ನಮ್ಮದು ಬಹುಸಾರ್ ವಿಷನ್ ಇಂಡಿಯಾ, ಇದು ಬಹುಸಾರ್ ಮಹಾಜನ್ ಸಮಾಜದ್ದು ಒಂದು ಅಂಗಾಗಿರುತ್ತೆ. ಬಹುಸಾರ್ ವಿಷನ್ ಇಂಡಿಯಾನು 25 ವರ್ಷ ಮೊದಲು ನಮ್ಮ ಫಾದರ್ ನಾರಾಯಣರಾವ್ ತಾತುಸ್ಕರ್ ಅವರು ಹುಬ್ಳಿಯಲ್ಲಿ ಫಸ್ಟ್ ಒಂದು ಕ್ಲಬ್ಬನ್ನು ಫಾರ್ಮ್ ಮಾಡಿದರು. ಅಲ್ಲಿಂದ ಈ ಕ್ಲಬ್ಬನ್ನು ಇವತ್ತು ನೀವು ನೋಡ್ತಾ ಇರೋದು ಟೋಟಲ್ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಟೀಸಲ್ಲಿ ಇದೆ. ಈ ಸಂಸ್ಥೆ ಸ್ಥಾಪನೆ ಮಾಡೋದು ಉದ್ದೇಶ ಏನಂತೇಳಿ ಹೇಳಿದರೆ, ನಮ್ಮ ಬಹುಸಾರ್ ಸಮಾಜ ನಮ್ಮದು ಟ್ರೆಡಿಷ್ನಲ್ ಬಿಸ್ನೆಸ್ಸನ್ನು ಟೇಲರಿಂಗು ಹಾಗೂ ಗಾರ್ಮೆಂಟ್ಸು, ಟೆಕ್ಸ್ಟೈಲ್ಸು, ಈ ಬಿಸ್ನೆಸ್ಸಲ್ಲಿ ನಮ್ಮ ಸಮಾಜ ಆಲ್ಮೋಸ್ಟ್ ಎಲ್ಲರೂ ಇರುತ್ತೆ. ಸೊ ಬಟ್ ತುಂಬ ಜನ ನಮ್ಮ ಬಡ ಸಮಾಜ, ಇದು ಬೇರೆ ಜೈನ್ ಸಮಾಜ ಅಥವಾ ಗುಜರಾತಿ ಸಮಾಜ ಕಂಪೇರ್ ಮಾಡಿದ್ರೆ ಅಷ್ಟೊಂದು ಉತ್ಪನ್ನ ನಮ್ಮ ಸಮಾಜದಲ್ಲಿ ಇಲ್ಲ. ಸೊ ನಮ್ಮ ಫಾದರನ್ನು ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾಗ ನೋಡಿದ್ರು ತುಂಬ ಜನ ಈ ಸಮಾಜಕ್ಕೆ ಸರ್ವಿಸ್ ಮಾಡೋಕ್ಕೆ ಯಾರೂ ಮುಂದೆ ಬರ್ತಿರಲಿಲ್ಲ. ಸೊ ಅವ್ರೇನು ಯೋಚನೆ ಮಾಡಿದರು, ನಮ್ಮ ಸಮಾಜದಲ್ಲೂ ಒಳ್ಳೆ ಎಡ್ಯುಕೇಟೆಡು ಡಾಕ್ಟರ್ಸ್ ಇದ್ದಾರೆ, ಆಮೇಲೆ ಆಂಟ್ರಪ್ರಿನರ್ಸ್ ಇದ್ದಾರೆ, ಹಾಗೂ ಒಳ್ಳೆ ಇನ್ಕಮ್ ಇದ್ದವರು ಇದ್ದಾರೆ. ಅವರು ಸಮಾಜದಲ್ಲಿ ಮುಂದೆ ಬರ್ತಿರಲಿಲ್ಲ. ಸೊ ಅವರು ಏನು ಯೋಚನೆ ಮಾಡಿದರು, ಈ ರೋಟ್ರಿ ಲಯನ್ಸಲ್ಲಿ ಎಲ್ಲ ಹೋಗ್ತಾರೆ ನಮ್ಮ ಸಮಾಜದವರು, ಬಟ್ ನಮ್ಮ ಸಮಾಜಕ್ಕೆ ಮುಂದೆ ಬಂದು ಏನು ಸಹ ಮಾಡಲ್ಲ ಅಂತ ಹೇಳಿಬಿಟ್ಟು ಬಹುಸಾರ್ ವಿಷನ್ ಇಂಡಿಯಾ ಅಂತ ಹೇಳಿ ಒಂದು ವಿಷನ್ ಇಟ್ಕೊಂಡು, ಇದು ನಮ್ಮ ಸಮಾಜಕ್ಕೆ ಎಲ್ಲ ಇದು ಒಳ್ಳೆ ಕಾರ್ಯದರ್ಶಿರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಒಂದು 25 ವರ್ಷದಿಂದ ಒಂದು ಕ್ಲಬ್ ಹುಬ್ಳಿಯಿಂದ ಸ್ಟಾರ್ಟ್ ಮಾಡಿದರು. ಅದರಿಂದ ಇವಾಗ ನಮ್ಮಲ್ಲಿ ಏನಿಲ್ಲ ಅಂದರೂ ಒಂದು 50 ಕ್ಲಬ್ಸ್ ಇದೆ, ಒಂದು ಕನಿಷ್ಠ ಒಂದು 10,000 ಜನ ಮೆಂಬರ್ಸ್ ಇದ್ದಾರೆ. ಸೊ ಇದು ಒಂದು ಅಧಿವೇಶನ ನಮ್ಮದು, ಇದು ಆ್ಯನ್ಯುವಲ್ ಅಧಿವೇಶನ ಎವ್ರಿ ಇಯರ್ ಇರುತ್ತೆ. ಸೊ ಈ ವರ್ಷ ಬೆಂಗಳೂರಲ್ಲಿ ಇದೆ, ಲಾಸ್ಟ್ ಇಯರ್ ಕಾಂಚೀಪುರಮಲ್ಲಿ ಇತ್ತು. ಸೊ ಇದೇ ಥರ ಇದು ನಮ್ಮ ಸಮಾಜ ಎಲ್ಲೆಲ್ಲಿ ಇದೆ ಅಲ್ಲಿಂದ ಮೆಂಬರ್ಸ್ ಇರ್ತಾರೆ, ಅವ್ರು ಬರ್ತಾರೆ. ಆ್ಯನ್ಯುವಲ್ ಅಧಿವೇಶನ ಇಲ್ಲಿ ಮಾಡ್ತೀವಿ ನಾವು. ಸೊ ಇವತ್ತು 25 ಇಯರ್ಸ್ ನಮ್ಮದು ಸಿಲ್ವರ್ ಜೂಬ್ಲಿ ಸೆಲಿಬ್ರೇಷನ್ ಈ ಅಧಿವೇಶನ ಇವತ್ತು. ಸೊ 2 ದಿವಸದ ಇದು ಕಾರ್ಯಕ್ರಮ, ನಿನ್ನೆ ಮತ್ತು ಇವತ್ತು. ನಮ್ಮ ಸಮಾಜದವರು ಎಲ್ಲ ಒಟ್ಟಿಗೆ ಎಲ್ಲ ಸಿಟಿಯಿಂದ ಬಂದು ಇದನ್ನು ಒಂದು ಸೆಲಿಬ್ರೇಷನು, ಹಾಗೆ ಅಚೀವ್ಮೆಂಟ್ಸು, ಹಾಗೆ ಒಳ್ಳೆ ಸ್ಪೀಕರ್ಸ್ ಕರೆಸ್ತೀವಿ, ಒಂದು ನಾಲೆಜ್ ತಗೊಳ್ಳುವಂಥದ್ದು, ಅದೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಅದೆಲ್ಲ ಆಗಿಬಿಟ್ಟು ಇವತ್ತು ಸಾಯಂಕಾಲ ಇದು ಕಾರ್ಯಕ್ರಮ ಮುಗಿಯುತ್ತೆ. ಥ್ಯಾಂಕ್ ಯು ಸೊ ಮಚ್. ಇವತ್ತು ಬಹುಸಾರ್ ವಿಷನ್ ಇಂಡಿಯಾ ಒಂದು ಸಂಸ್ಥೆ, ಬಹುಸಾರ್ ಸಮಾಜದ ಏಳಿಗೆಗಾಗಿ ಸ್ವತಂತ್ರವಾಗಿ ದುಡಿಯುವ ಸಂಸ್ಥೆ. ಆ ಸಂಸ್ಥೆಯ 25ನೇ ಒಂದು ಸಿಲ್ವರ್ ಜೂಬ್ಲಿ ಕನ್ವೆನ್ಷನ್ ಇತ್ತು. ಕನ್ವೆನ್ಷನಲ್ಲಿ ಎಲ್ಲ ಕಾರ್ಯಕ್ರಮಗಳಾದವು, ಒಳ್ಳೆಯ ಸ್ಪೀಕರ್ಸ್ ಬಂದಿದ್ದರು, ಎಲ್ಲ ಮಾಡಿ ಈಗ ಕೊನೆಗೆ ನನಗೆ ನಾನು ಮಾಡಿದ ಸರ್ವಿಸ್ ಸಲುವಾಗಿ 25 ವರ್ಷದಿಂದ, ಅಂದರೆ ಎಲ್ಲರಿಗೂ ಟ್ರೈನಿಂಗ್ ಕೊಡ್ತಾ ಇದ್ದೆ. ಆಮೇಲೆ ಬೈಲಾಸ್ ಅಂದರೆ ಕಾನ್ಸ್ಟಿಟ್ಯೂಷನ್ ಆಫ್ ಇದನ್ನು ಮಾಡ್ತಾಯಿದ್ದೆ. ಬೈಲಾಸ್ ಮತ್ತು ಹಿರಿಯ ಗವರ್ನರ್ ಬಗ್ಗೆ ವಿಚಾರ ಮಾಡ್ತಾಯಿದ್ದೆ, ಎಲ್ಲರೂ ತಿಳಿಸ್ತಾ ಇದ್ದೆ. ಇದಕ್ಕಾಗಿ ನನಗೆ ಈ ಸಾರಿ ಫೌಂಡರ್ಸ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಫೌಂಡರ್ಸ್ ಕೂಡ ಬಹಳ ಅಭಿಮಾನದಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು BYನಲ್ಲಿ ಯಾವಾಗಲೂ ಇದೇ ರೀತಿ ಕೆಲಸ ಮಾಡ್ತಾ ಇರ್ತೇನೆ ಅಂತ ಆಶ್ವಾಸನೆ ಕೊಡ್ತೇನೆ. ಥ್ಯಾಂಕ್ ಯು.